ನಾನು ಚಿಕ್ಕ ಹುಡುಗ ಆದಾಗಿಂದ ಅವ್ರನ್ನ ನೋಡಿದ್ದೀನಿ ನಾನು. ತುಂಬಾ ದೊಡ್ಡ ನಷ್ಟ ಅನ್ಸುತ್ತೆ ನಮ್ಗೆ ಕನ್ನಡಕ್ಕೆ. ಯಾಕೆಂದ್ರೆ ಏನೋ ಹೊಟ್ಟೆ ಒಬ್ರ ಮೇಲೆ ಒಬ್ರು ಹಿಂಗ್ ಹೋಗ್ತಿದ್ರೆ ನಮ್ಗೆ ಬಹಳ ಬಡವಾಗ್ಬಿಡ್ತು ನಮ್ದು ಕನ್ನಡ ಸಂಸ್ಕೃತಿ, ಸಿನಿಮಾ ಸಂಸ್ಕೃತಿ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅವ್ರ ಮನೆಯವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮನೆಯವ್ರಿಗೆ, ಹೆಚ್ಚಾಗಿ ನನ್ನ ಆಪ್ತ ಸ್ನೇಹಿತರಾದ ಯೋಗೀಶ್ ಅವ್ರಿಗೆ ದೇವರು ಅವ್ರನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಕಾಶ್ ಸರ್, ತಾವು ಹೇಳ್ತಾ ಇದ್ರಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ನೋಡ್ಕೊಂಡು ಬಂದವರು ನಾವು ಅಂತ. ಹೇಗಿತ್ತು ಸರ್ ನಿಮ್ಮ ಅವರ ಒಡನಾಟ? ಕೊನೆಯದಾಗಿ ಭೇಟಿ ಆಗಿದ್ದು? ನಮ್ ತಾಯಿ ಒಂದು ಪ್ರೊಫೆಸರ್ ಹುಚ್ಚುರಾಯ ಅಂತ ಒಂದು ಸಿನಿಮಾಲಿ 1972-73 ಅಭಿನಯಿಸ್ತಾ ಇದ್ರು. ಅವಾಗ ಆ ಶೂಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಅವ್ರ ದ್ವಾರಕೀಶ್ ಅವ್ರ ಕಾರಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ನನಗೆ 11 ವರ್ಷನೋ ಏನೋ, ನನಗೆ ಮಾತಾಡಕ್ ಆಗಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಅವ್ರ ಜೊತೆ ಕಾರಲ್ಲಿ ಕೂತ್ಕೊಂಡಿರೋದಕ್ಕೆ. ಆಮೇಲೆ ನಮ್ಮಮ್ಮ ಅವ್ರಿಗೆ ಹೇಳಿದ್ರು, ನೋಡಿ ಇವನು ನಿಮ್ಮ ದೊಡ್ಡ ಫ್ಯಾನ್ ಅಂತಾನೋ ಏನೋ ಹೇಳಿದ್ರು. ಅವ್ರು ಹೇಳಿದ್ರಾಗ, ನೋಡಿಮ್ಮ ಇಂಥ ಮಕ್ಕಳಿಂದಾನೇ ನಾವು ಅನ್ನ ತಿಂತಾ ಇರೋದು, ನಾವು ಬದುಕಿರೋದೇ ಅದಕ್ಕೆ ಅಂತ. ಬಹಳ ಒಳ್ಳೆ ವಾಗ್ಮಿ. ಮತ್ತೆ ಎಲ್ಲಾ ಭಾಷೆಯಲ್ಲೂ ತುಂಬಾ ಚೆನ್ನಾಗಿ ಮಾತಾಡೋದಕ್ಕೆ ಆಗ್ತಿತ್ತು ಅವ್ರಿಗೆ. ಮತ್ತೆ ಹಿ ವಾಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಸೊ ನಮ್ಗೆ ನಾನು ನಿಕಟವರ್ತಿ ಅಂತ ಹೇಳ್ಕೊಳಕ್ ಆಗಲ್ಲ. ಅಂದ್ರೆ ಆಗಿಂದ ಆಗಾಗ ಭೇಟಿಯಾಗಿ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ಅವ್ರ ಜೊತೆ ಮಾತಾಡ್ತಿದ್ದು ಉಂಟು. ಮತ್ತೆ ನನ್ನ ತುಂಬಾ ಆತ್ಮೀಯವಾಗಿ ನಡೆಸ್ಕೊಳ್ಳೋರು ಅವರು. ಅಯ್ಯೋ, ತುಂಬಾ ಬೇಜಾರು ರೀ. ನೋಡಿ, ಈ ವರ್ಷ ನಿಮ್ಗೆ ಗೊತ್ತಲ್ಲ, ಕನ್ನಡ ಸತಿ ಸುಲೋಚನಾ ಬಿಡುಗಡೆ ಆಗಿ 90 ವರ್ಷ ಆಯ್ತು ಈ ಮಾರ್ಚ್ಗೆ. ನಾವು ದ್ವಾರಕೀಶ್ ಅವರನ್ನ ಸುಚಿತ್ರ ಕರೆಸಿ ಗೌರವ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದನ್ನ ದೊಡ್ಡ ಇವೆಂಟ್ ಆಗಿ ಮಾಡೋಣ ನವೆಂಬರ್ ಅಲ್ಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ನೋಡಿ, ಅನ್ಕೊಂಡಾಗೆ ಮಾಡ್ಬಿಡಕ್ ಅವ್ರಿಗೆ ಅವ್ರಿಗೆ ತಿಳಿಸಿ ಎಲ್ಲ ಆಗಿತ್ತು. ಅವರು ಕಷ್ಟಪಟ್ಟು ಬರೋದಕ್ಕೆ ಅವರು ಒಪ್ಕೊಂಡಿದ್ರು. ಅವರು ನೀವೇ ಪ್ರಕಾಶ್ ಸರ್, ಅವ್ರು ಕೊಟ್ಟಿರುವಂತ ಕೊಡುಗೆ ಇದೆಯಲ್ಲ ಸಿನಿಮಾ ರಂಗಕ್ಕೆ, ಅದನ್ನ ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಅದೇ ಹಾದಿಯಲ್ಲಿ ಅನೇಕ ಕಲಾವಿದರು ಮೋಸ್ಟ್ಲಿ ಸಾಗಬಿಟ್ರೆ ಅದ್ಭುತ ಕಲಾವಿದರಾಗೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ಪ್ರೂವ್ ಮಾಡಿದ್ದಾರೆ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ನಟ ರಮೇಶ್ ಭಟ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಮೇಶ್ ಸರ್, ನಮಸ್ತೆ. ವೆರಿ ಶಾಕಿಂಗ್ ನ್ಯೂಸ್. ಎಲ್ಲರಿಗೂ ಕೂಡ ಅದೇ ಕೇಳ್ತಾ ಇದ್ದೆ ನಾನು, ಯಾವಾಗ ವಿಷಯ ಗೊತ್ತಾಯಿತು ತಮಗೆ? ತಮ್ಮ ಅವರ ಒಡನಾಟದ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ರಮೇಶ್ ಸರ್. ನನಗೆ ಈಗ ಒಂದು 2 ನಿಮಿಷಕ್ಕೆ ಮುಂಚೆ ಗೊತ್ತಾಯ್ತು. ಏನ್ ಮಾತಾಡೋದು, ಬಹಳ ಬೇಸರ ಆಗತ್ತೆ. ಮೊನ್ನೆ ಒಂದು 4-6 ದಿವಸದ ಕೆಳಗೆ ಫೋನ್ ಮಾಡಿದ್ದೆ. ಬಾರೋ ಮರಿ, ಮಾತಾಡ್ಬೇಕು ನಿನ್ ಜೊತೆ, ನೀನಂದ್ರೆ ತುಂಬಾ ಇಷ್ಟ ನಂಗೆ. ನಾನು 3-4 ದಿವಸದಿಂದ ಮಾತಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ. ನೀನೇ ಮಾಡಿದ್ಯಲ್ಲ, ಬಾ ಮನೆಗ್ ಬಾ ಮಾಡ 4-5 ಸಾರಿ ಕರೆದ್ರು, ಬಾ ಅಂತ. ನಾನು ಹೇಳಿದೆ, ಇಲ್ಲ ಬರ್ತೀನಿ, ದಿನೇಶ್ ಬಾಬು ಶೂಟಿಂಗ್ ಅಲ್ಲಿ ಚನ್ನಪಟ್ಟಣದಲ್ಲಿ ಇದ್ದೀನಿ, ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದೆ. ನಾನು ನಿನ್ನೆ ಬಂದೆ. ನಾಳೆ ನಾಡಿದ್ದು ಹೋಗೋಣ ಅಂತ ಮನಸ್ಸಲ್ಲಿತ್ತು. ಆದ್ರೆ ಅವಕಾಶ ನಂಗೆ ಸಿಕ್ಕಿಲ್ಲ. ಆದ್ರೆ ಒಂದು ಅವರ 83ನೇ ವರ್ಷ ಸಹಸ್ರ ಚಂದ್ರ ದರ್ಶನ, ಆ ಕಾರ್ಯಕ್ರಮಕ್ಕೆ ಮನೆಗೆ ಹೋಗಿದ್ದೆ, ಮನೇಲಿದ್ದೆ. ಅದಕ್ಕೂ ಮುಂಚೆ ಮನೆಗೆ ಹೋಗಿದ್ದೆ, ಜೊತೆಲೇ ಇದ್ದು ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಸಂಜೆವರೆಗೂ ಇದ್ಬಿಟ್ಟು ಬಂದಿದ್ದೆ. ನನಗೆ ಬಹಳ ಒಂದು 74-75ರಿಂದ ಒಡನಾಟ ಇತ್ತು. ಶಂಕರೇಗೌಡರು ಒಂದು ಸಿನಿಮಾ ಮಾಡಿದ್ರು, ಕೂಡಿ ಬಾಳೋಣ ಅಂತ. ಅದರಲ್ಲಿ ನಾನು ಅವರು ಎಲ್ಲ ವಿಷ್ಣುವರ್ಧನ್ ಅವರ ಸ್ನೇಹಿತರ ಪಾತ್ರ ಮಾಡಿದ್ವಿ. ಆಗ್ಲಿಂದು ನನಗೆ ಸಂಪರ್ಕ. ಅವ್ರ ನಿರ್ದೇಶನ ಸಿನಿಮಾದಲ್ಲೂ ಆಕ್ಟ್